ಐಕೃತಿ ಬಳಸಾಕಿದ್ಮೇಲೆ ಹ್ಞೂ ಚೆನ್ನಾಗಿ ಬರೀತಿ. ನಾವು ಸುಮ್ಮನೆ ಹೇಳೋದಲ್ಲ, ಅದು ಚೆನ್ನಾಗಿ ಬರೀತಿ. ನಾವು ಪಕ್ಕ ತೋಟದರಿಗೂ ನಮಗೂ ಎಷ್ಟೋ ವ್ಯತ್ಯಾಸ ಇದೆ. ನಮ್ಮ ಈ ವರ್ಷ ಅಡಿಕೆ ಎಲ್ಲ ಭಾರಿ ಚೆನ್ನಾಗಿದ್ದು. ಈ ಮರಗಳು ಹಸಿರಾಗಿರ್ತವೆ, ಕೆಂಪಾಗೋದಿಲ್ಲ. ನಿಮ್ಮ ತೋಟ ಬಂದು ನೋಡಿಕೊಂಡು ಇವ್ರು ಬಂದಿದ್ದಾರೆ ಅಲ್ವಾ, ನಿಮ್ಮ ತಮ್ಮ. ಈಗ ನಿಮ್ಮ ತೋಟಕ್ಕೂ ಇವ್ರ ತೋಟಕ್ಕೂ ವ್ಯತ್ಯಾಸ ಏನಿದೆ ಹೇಳ್ರಿ, ನೀವು ಹೇಳ್ರಿ. ವ್ಯತ್ಯಾಸ ಅವರು ಚೆನ್ನಾಗೈತೆ, ಹಚ್ಚ ಹಸಿರು ಐತೆ, ಕಾಯಿ ಚೆನ್ನಾಗಿ ಹಿಡಿದವೆ. ಅದನ್ನ ನೋಡಿ ನಮ್ಮ ತೋಟಕ್ಕೆ ಬರ್ರಿ ಅಂತ ನಿಮಗೆ ಕರ್ಕ ಬಂದಿದ್ದಿಲ್ಲ, ನಮಗೇನೋ ಕೊಡ್ರಿ ಈಗ. ಆಯ್ತು, ಓಕೆ. ರೋಗ ಕಡಿಮೆ. ಹಾಂ, ಯಾವುದೋ ಈ ಕೊಳೆ ರೋಗಗಳು ಈ ವರ್ಷ ಅಂತೂ ಬರಲೇ ಇಲ್ಲ. ನಾವು ಈ ಹುಳುಕ್ಕಾಗಿ ಯಾವುದೋ ಒಂದು 2-3 ಸರಿ ಸ್ಪ್ರೇ ಮಾಡಿದ್ವಿ. ಅದು ಬಿಟ್ಟರೆ ಈ ಕೊಳೆ ರೋಗ ಅದು ಇದು ಏನಿಲ್ಲ. ವರ್ಷ ಬರುತ್ತೆ ಮೊದಲೇ ಅಲ್ಲ. ಈಗ ರೋಗಕ್ಕೆ ಮತ್ತು ಈ ಎಕ್ಸ್ಟ್ರಾ ಗೊಬ್ಬರಕ್ಕೆ ಇನ್ವೆಸ್ಟ್ ಮಾಡೋದೆಲ್ಲ ನಮಗೆ ಭಾಳ ಕಡಿಮೆ ಆಗೈತೆ. ನಮ್ಮೂರು ಮಾಯಿನ್ಸರ ಅಂತ, ಇದು ರಿಪ್ಪನಪೇಟೆ ಹತ್ರ ಬರ್ತೈತೆ. ಹೊಸನಗರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್. ಈಗ ಈ ಕ್ಯಾನ್ ತೋರಿಸಿ. ಇದನ್ನು ಬಳಸೋದ್ರಿಂದ ನಿಮ್ಗೆ ಏನು ರಿಸಲ್ಟ್ ಬಂದಿದೆ ಅದನ್ನೊಂಚೂರು ಹಂಚ್ಕೋಬೋದಾ? ಹೇಳೋಣ ಸರ್. ನಾವೀಗ 4-5 ವರ್ಷ ಆಯ್ತು ಇದನ್ನು ಬಳಸ್ತಾ. ಐಕೃತಿ ಅಂತೇಳಿ. ಅವತ್ತಿಂದನೂ ಮರಗಳು ಮೊದಲೇ ಎಲ್ಲ ಭಾರಿ ಹಳದಿಯಾಗಿರೋವು. ಯಾವ ಗೊಬ್ಬರ ಹಾಕಿದ್ರೂ ಇಲ್ಲ. ಬೇಸಿಗೆಯಲ್ಲಿ ನೀರು ಕಡಿಮೆ ಆಗ್ತಾನ ಅಂದರೆ ನೀರು ಕಡಿಮೆ ಅಲ್ಲ, ಅದು ಬಿಸಿಲು ಮತ್ತು ಅದಕ್ಕೆ ಈ ಪೋಷಕಾಂಶಗಳೇ ಸಿಗ್ತಿರ್ಲಿಲ್ಲ. ಹಂಗಾಗಿ ನಮಗೆ ಇವರೊಬ್ಬರು ಗೋಪಾಲ ಅಂತೇಳಿ ಪರಿಚಯ ಇದ್ದರು. ಅವ್ರ ಹತ್ರ ಹೇಳಿದ್ವಿ, ಅವ್ರು ತಂದು ಕೊಡ್ತಾಯಿದ್ದಾರೆ. ಇದನ್ನು ನಾವು 4-5 ವರ್ಷದಿಂದ ಬಳಸ್ತಾಯಿದ್ದೀವಿ. ಓಕೆ. ಮರಗಳು ಯಾವಾಗಲೂ ಹಸಿರಿರ್ತವೆ. ನೋಡಿದಾರೆಲ್ಲ ಏನು ನಿಮ್ಮ ತೋಟ ಹಸಿರೈತಲ್ಲ ಅಂತಾರೆ. ನಾವು ಹೇಳಿದರೆ ಅವ್ರು ಒಪ್ಪೋದಿಲ್ಲ. ಸರಿ, ಈಗ ಅವ್ರ ಪಕ್ಕದ ತೋಟದಲ್ಲೂ ಒಂದು ವಿಡಿಯೋ ಮಾಡೋಣ. ಹೀಗೆ ಹೋಗಿ ನಿಮ್ಮ ತೋಟಕ್ಕೂ ಅವ್ರ ತೋಟಕ್ಕೂ ಬದಲಾವಣೆ ಏನಿದೆ ಅಂತ. ಬದಲಾವಣೆ ಭಾಳ ಇದೆ ಅಲ್ವಾ? ನಮ್ಮ ತೋಟ ನೋಡ್ರಿ ಹೆಂಗೆ ಹಚ್ಚಿ ಹಸೂರಾಗಿ ಕಾಣ್ತೈತೆ. ಮತ್ತು ಹಿಂಗಾರಗಳು ಮತ್ತು ರೋಗಗಳು ಕಡಿಮೆ. ಹಂಗಾಗಿ ನಮ್ಮ ಈ ವರ್ಷ ಅಡಿಕೆ ಎಲ್ಲ ಭಾರಿ ಚೆನ್ನಾಗಿದ್ದು. ಈ ಮರಗಳು ಹಸಿರಾಗಿರ್ತವೆ, ಕೆಂಪಾಗೋದಿಲ್ಲ. ಹೊಳ್ದಿ ಅವಾಗೇನು ನನಗೆ ನಮ್ಮ ಚಿಕ್ಕಿ ಕೇಳಿದ್ರು ಮೊನ್ನೆ ಊರಿಗೆ ಹೋದಾಗ, ಆ ಮರ ಎಲ್ಲ ಕೆಂಪಾಗಿದವಲ್ಲ ಎಂತ ಮಾಡ್ದೋ ಅಂತೇಳಿ. ಏನಾಗಿದೆ ನಾನು ಹೇಳಿದ್ರೆ ಈಗೆಲ್ಲ ಸರಿಯಾಗಿದೆ. ಹಿಂಗೆ ಆ ಮಟ್ಟಕ್ಕೆ ನಮ್ಮ ಹೊಳ್ದಿ ಕಾಣೋವು. ರೋಡಲ್ಲಿ ನೋಡಿದ್ರೆ ನಮಗೆ, ಆ ಕಡೆ ಹೋಗಿ ರೋಡಲ್ಲಿ ನೋಡಿದ್ರೆ ನಮಗೆ ಹೊಟ್ಟೆ ಉರಿಯೋದು. ಇದು ಎಂತ ಆತು ಹಿಂಗೆ ಅಂತೇಳಿ. ನಾವು ಬಳಸಕ್ಕಿಡ್ದಲ್ಲಿಂದ ನಮಗೇನು ತೊಂದರೆ ಆಗಲಿಲ್ಲ. ರೋಗಗಳು ಕಡಿಮೆ. ಐಕೃತಿ ಬಳಸಾಕಿದ್ಮೇಲೆ ಚೆನ್ನಾಗಿ ಬರೀತಿ. ನಾವು ಸುಮ್ಮನೆ ಹೇಳೋದಲ್ಲ, ಅದು ಚೆನ್ನಾಗಿ ಬರೀತಿ. ನಾವು ಪಕ್ಕ ತೋಟದರಿಗೂ ನಮಗೂ ಎಷ್ಟೋ ವ್ಯತ್ಯಾಸ ಇದೆ. ಓಕೆ, ಥ್ಯಾಂಕ್ ಯು. ಏನಂದ್ರಿ? ಹೇಳಿ. ನೋಡಿ ನಮ್ಮ ಗೊನೆ ಎಲ್ಲ ಹೆಂಗಿದೆ ನೋಡಿ. ಕೆಲವರಿಗೆ ಹೇಳಿದ್ರೆ ಕೇಳೋದಿಲ್ಲ. ಈಗ ನಿಮ್ಮ ಹೆಸರು ಹೇಳಿ? ದೇವರಾಜ್ ಅಂತ. ನೀವು ನಮ್ಮ ಐಕೃತಿ ಸಾಯಿಲ್ನ ಬಳಸಿಲ್ಲ ಅಲ್ವಾ? ಇವಾಗ ಇವ್ರ ತೋಟ ನೋಡಿಬಿಟ್ಟು ನೀವು ನಿಮ್ಮ ತೋಟ ನೋಡಬೇಕು ಬನ್ನಿ ಅಂತ ನಮ್ಮನ್ನು ಕರಿತಾ ಇದ್ದೀರಾ ಅಲ್ವಾ? ಈಗ ಇವರು ರಿಸಲ್ಟ್ ತೊಗೊಂಡಿದ್ದಾರೆ. ಇವ್ರು ಏನಾಗಬೇಕು ನಿಮಗೆ? ಅಣ್ಣನ ತೋಟ ನೋಡ್ಬಿಟ್ಟು ನೀವು ಈಗ ಐಕೃತಿ ಅವ್ರನ್ನ ಬರ್ರಿ ನೋಡೋಣ, ಇದು ಔಷಧಿ ನಮಗೆ ಕಾಯಿಲೆ ಇದೆಯೇನಂತ ಕರಿತಾ ಇದ್ದೀರಾ. ಈಗ ನಿಮ್ಮ ತೋಟಕ್ಕೂ ಇವ್ರ ತೋಟಕ್ಕೂ ಏನು ವ್ಯತ್ಯಾಸ ಇದೆ? ಇದು ಹಸಿರು ಇದೆಯಲ್ಲ, ಇದು ಚೆನ್ನಾಗಿದೆ. ಹಿಂದೊಂದ್ಸಲ ನಾನೇ ನನ್ನ ಇವರ ಮಗನಿಗೆ ಹೇಳಿದ್ದೆ, ಎಂತ ಔಷಧಿ ನಂಗೊಂದ್ಸಲ ಕೊಡಿಸ್ರಲ್ಲ ಅಂತ ಹೇಳಿದ್ದೆ. ಅಲ್ಲಿ ಗರ್ತಿಕೆರೆ ಕೊಡ್ತಾರೆ, ಅಪ್ಪಾಜಿ ಹತ್ರ ಹೇಳಿ ತಗೋಬರ್ರಿ ಅಪ್ಪಾಜಿ, ಚಿಗಪ್ಪಯ್ಯ ಅಂತ ಹೇಳಿದ್ದೆ. ನೀವು ಇಲ್ಲಿ ಬಾಯಿಂದಿರ ಅಂತ ಕರೆದ್ನಾ, ಅದಕ್ಕೆ ಈಗ ಬಾಯಿಂದೇನಿ, ಬರ್ರಿ ನಮ್ಮ ತೋಟ ನೋಡ್ಕೆ ಬರೋಣ. ಓಕೆ. ಈಗ ನೀವೊಂದು ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಇವ್ರಿಗೆ ಹೇಳಿದೆ ನಾನು ಈ ಥರದ್ದು. ಹಾಗೆ ಇನ್ನೊಬ್ಬ ತಮ್ಮನಿಗೆ ಹೇಳಿದೆ ಮೊನ್ನೆ. ಹೋದ ಸರಿ ಹೇಳಿದೆ, ಅವ್ರು ಯಾಕೆ ಮನ್ಸು ಮಾಡಲಿಲ್ಲ. ಮತ್ತು ಇವರು ನಿಮ್ಮನ್ನು ನೋಡಲಿ, ಮತ್ತು ನಮ್ಮ ತೋಟದೊಳಗೆ ನೋಡಿದ್ರೆ ಇವ್ರಿಗೆ ವ್ಯತ್ಯಾಸ ಏನು ಗೊತ್ತೈತೆ ಅಂತ ಇವ್ರನ್ನು ಕರೆದಿದ್ದೀನಿ. ಸರಿ, ನಮಗೆ ಇದು ರಿಸಲ್ಟು ಚೆನ್ನಾಗಿ ಬರ್ತಾ ಐತೆ. ಆಯಿತು.
ನಿಮ್ಮ ತೋಟಕ್ಕೂ ಹ್ಞೂ ಈ ಒಂದು ಬೇಲಿ ಅಷ್ಟೇ ಅಲ್ಲಂದ್ರೆ ಹ್ಞೂ ಹ್ಞೂ ಇದೇ ಬೇಲಿ, ಇವ್ರ ತೋಟಕ್ಕೂ ವ್ಯತ್ಯಾಸ. ಹ್ಞೂ ಗಿರಿಗಳೆಲ್ಲ ಬೊಕ್ಕೊಂಡಿದ್ದಾವೆ, ಹಳದಿ ಕಾಣ್ತಿದ್ದಾವೆ.